ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರಿ ಅವ್ಯವಹಾರ, ಲಕ್ಷಾಂತರ ಮೌಲ್ಯದ ಸ್ಕ್ಯಾನಿಂಗ್ ಯಂತ್ರ ಕಳ್ಳತನ ಬೆಳಕಿಗೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ಬೆಲೆ ಬಾಳುವ ಬಡವರ ಉಪಯೋಗಕ್ಕಾಗಿ ಇರುವ ಸ್ಕ್ಯಾನಿಂಗ್ ಮಿಷಿನ್ ಸೇರಿದಂತೆ ಇನ್ನಿತರೆ ಉಪಕರಣಗಳು ಮಾಯ, ಕರವೇ ಆಕ್ರೋಶ. ಮತ್ತು ಮಹಿಳೆಯರು ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಜಾಗರೂಕರಾಗಬೇಕು. ಯಾವುದೇ ತೊಂದರೆ ಕಂಡುಬಂದರೆ ತಕ್ಷಣವೇ ಪರಿಣಿತ ವೈದ್ಯರಿಂದ ತಪಾಸಣೆ ಹಾಗೂ ಚಿಕಿತ್ಸೆ ಪಡೆಯುವುದು ಸೂಕ್ತ. ಪ್ರಸೂತಿ ಮತ್ತು ಶ್ರೀರೋಗ ತಜ್ಞೆ ಡಾಕ್ಟರ್ ಸೌಮ್ಯಮಣಿ ಸಲಹೆ. ವಾರ್ತೆಗಳ ವಿವರ. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ಹಾಗೂ ಸಾಮಾನ್ಯ ರೋಗಿಗಳ ಚಿಕಿತ್ಸೆಗಾಗಿ ಬಳಕೆಯಾಗುತ್ತಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ಕ್ಯಾನಿಂಗ್ ಮಿಷಿನ್ ಸೇರಿದಂತೆ ಇನ್ನಿತರ ವೈದ್ಯಕೀಯ ಉಪಕರಣಗಳನ್ನು ಆಸ್ಪತ್ರೆಯ ಸಿಬ್ಬಂದಿಗಳೇ ಕಳ್ಳತನ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಘಟನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಆರೋಗ್ಯ ಇಲಾಖೆಯ ಮೇಲಿನ ನಂಬಿಕೆಗೆ ಭಾರಿ ಧಕ್ಕೆ ತಂದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಚಿಕಿತ್ಸೆಗೆ ಅಗತ್ಯವಿರುವ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳು ಕಳೆದ ಕೆಲ ದಿನಗಳಿಂದ ಕಾಣೆಯಾಗುತ್ತಿದ್ದವು. ಈ ಬಗ್ಗೆ ಅನುಮಾನಗೊಂಡ ಸಂಬಂಧಪಟ್ಟ ಅಧಿಕಾರಿಗಳ ಒಳಾಂಗಣ ತನಿಖೆ ನಡೆಸಿದ ವೇಳೆ ಕೆಲವು ಆಸ್ಪತ್ರೆ ಸಿಬ್ಬಂದಿಗಳೇ ಉಪಕರಣಗಳನ್ನು ಅಕ್ರಮವಾಗಿ ಹೊರಗೆ ಸಾಗಿಸಿರುವುದು ಪತ್ತೆಯಾಗಿದೆ. ಸ್ಕ್ಯಾನಿಂಗ್ ಮಿಷಿನ್ ಸೇರಿದಂತೆ ಇನ್ನಿತರ ಅಮೂಲ್ಯ ಉಪಕರಣಗಳು ಆಸ್ಪತ್ರೆ ಆವರಣದಿಂದಲೇ ಕಣ್ಮರೆಯಾಗಿರುವುದು ಗಮನಕ್ಕೆ ಬಂದಿದೆ. ಈ ಉಪಕರಣಗಳು ಬಡ ರೋಗಿಗಳಿಗೆ ಉಚಿತ ಅಥವಾ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲು ಸರ್ಕಾರ ಒದಗಿಸಿದವು. ಆದರೆ ಸಿಬ್ಬಂದಿಗಳ ದುರುದ್ದೇಶದಿಂದಾಗಿ ರೋಗಿಗಳು ಸೂಕ್ತ ಚಿಕಿತ್ಸೆ ಪಡೆಯಲು ತೊಂದರೆ ಅನುಭವಿಸುವಂತಾಗಿದೆ. ಸ್ಕ್ಯಾನಿಂಗ್ ಸೌಲಭ್ಯ ಇಲ್ಲದ ಕಾರಣ ರೋಗಿಗಳನ್ನು ದೂರದ ಖಾಸಗಿ ಆಸ್ಪತ್ರೆಗಳಿಗೆ ಕಳುಹಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರಿಂದ ಬಡ ಜನರಿಗೆ ಹೆಚ್ಚುವರಿ ಆರ್ಥಿಕ ಹೊರೆ ಬಿದ್ದಿದೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ 24 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸ್ಕ್ಯಾನಿಂಗ್ ಮಿಷಿನ್ ಕಳ್ಳತನ ಸೇರಿದಂತೆ ಇನ್ನಿತರೆ ಲಕ್ಷಾಂತರ ಬೆಲೆ ಬಾಳುವ ವೆಂಟಿಲೇಟರ್, ಮ್ಯಾನಿಟರ್ಗಳು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳು ಕಳವಾಗಿದ್ದು, ಸರ್ಕಾರಿ ಆಸ್ಪತ್ರೆಯ ಆಡಳಿತ ವರ್ಗ ಕಣ್ಣು ಮುಚ್ಚಿ ಕುಳಿತಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಬೇಲೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರ ಅನುಕೂಲಕ್ಕಾಗಿದ್ದ ಸ್ಕ್ಯಾನಿಂಗ್ ಮಿಷಿನ್ ಕಳ್ಳತನವಾಗಿದ್ದು ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ. ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಮತ್ತು ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ವಿಡಿಯೋದಲ್ಲಿ ಇರುವುದು ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ತಾಲೂಕಿನ ಬಡವರಿಗೆ ಅನುಕೂಲವಾಗಲೆಂದು ಸರ್ಕಾರದಿಂದ ಸ್ಕ್ಯಾನಿಂಗ್ ಮಿಷಿನ್ ಸೇರಿದಂತೆ ಇನ್ನಿತರ ಉಪಕರಣಗಳನ್ನು ನೀಡಿದರೆ ಬೇಲೂರು ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳು ಶಾಮೀಲಾಗಿ ಖಾಸಗಿ ಆಂಬ್ಯುಲೆನ್ಸ್ ಚಾಲಕನ ಸಹಾಯದಿಂದ ಕಳ್ಳತನಕ್ಕೆ ಮುಂದಾಗಿರುವುದು ದುರಂತಕಾರಿ ವಿಚಾರ. ಇನ್ನು ಸ್ಕ್ಯಾನಿಂಗ್ ಮಿಷಿನ್ ಕಳ್ಳತನ ಮಾಡಿರುವುದು ಬೇಲೂರು ಸರ್ಕಾರಿ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಗೊತ್ತಿದ್ದರೂ ನೆಪ ಮಾತ್ರಕ್ಕೆ ನೋಟಿಸ್ ನೀಡಿ ಮೌನವಾಗಿರುವುದನ್ನು ಗಮನಿಸಿದರೆ ಇವರು ಕೂಡ ಶಾಮೀಲು ಆಗಿರುವುದು ಎದ್ದು ಕಾಣುತ್ತಿದೆ. ಈ ಕೂಡಲೇ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಸಂಬಂಧಿಸಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಬೇಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಸ್ಕ್ಯಾನಿಂಗ್ ಮಿಷಿನ್ ಕಳ್ತನ ಮಾಡಿ ತಗೊಂಡೋಗಿ ಬಂದಂಥ ವಿಚಾರ ಈಗಾಗಲೇ ತಾಲೂಕಿನಾದ್ಯಂತ ಜನಗಳಿಗೆ ಗೊತ್ತಾಗಿದೆ. ಏನು ಈ ವಿಚಾರವಾಗಿ ತಾಲೂಕು ಅಧಿಕಾರಿ ಏನು ನಮ್ಮ ಡಾಕ್ಟ್ರು ಇಲ್ಲಿ ಮೇಡಮ್ ಅವರಿದ್ದಾರೆ, ಡಾಕ್ಟರ್ ಇದ್ದಾರೆ, ಅದು ಉಸ್ತುವಾರಿಯಾಗಿ ನಮ್ಮ ಚೇತನ್ ಡಾಕ್ಟ್ರು ಬಂದಿದ್ದಾರೆ. ಅದು ಪ್ರಕಾರ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಒಬ್ಬ ನೌಕರ ಅದ್ರ ಜೊತೆ ಆಂಬುಲೆನ್ಸ್ ಡ್ರೈವರ್ ಶಾಮೀಲಾಗಿ ಇಬ್ಬರು ಸೇರಿ ಆ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಸುಮಾರು 8 ವರ್ಷದಿಂದ ಇದ್ದಂಥ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಆಸ್ಪತ್ರೆಯಿಂದ ಹೊರಗಡೆ ಕತ್ಕೊಂಡು ತಗೊಂಡೋಗಿರೋಂಥ ಒಂದು CC ಕ್ಯಾಮ್ರಾದಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಕೇಳೋದಿಷ್ಟೇ, ಇಲ್ಲಿನ ಅಧಿಕಾರಿಗಳಿಗೆ ಇವ್ರು ಏನಕ್ಕಿದ್ದಾರೆ ಇಲ್ಲಿ ಅಧಿಕಾರಿಗಳು? ಒಬ್ಬ ಸಾರ್ವಜನಿಕ ಆಸ್ತಿನ ಇವತ್ತು ಇಲ್ಲಿಂದ ತಗೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಅಧಿಕಾರಿಗಳು ಕತ್ತೆ ಕಾಯಕ್ಕಿದಾರ ಅಂತ ನಾವು ಕೇಳಬೇಕಾಗ್ತದೆ ಇವತ್ತು. ಯಾಕಪ್ಪ ಅಂದರೆ ಇದು ಸಾರ್ವಜನಿಕ ಆಸ್ಪತ್ರೆ, 100 ಬೆಡ್ ಇರುವಂಥ ಆಸ್ಪತ್ರೆಯಲ್ಲಿ ಈ ಮಟ್ಟಿಗೆ ಅಷ್ಟು ಜನ ಇತ್ತಂಥ ಸಂದರ್ಭದಲ್ಲೂ ಸಹ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಇಲ್ಲಿಂದ ಕತ್ಕೊಂಡು ಹೋಗ್ತಾರೆ ಅಂದರೆ ಈ ಆಸ್ಪತ್ರೆಯಲ್ಲಿ ಯಾವ್ಯಾವ ಥರದ ಅನ್ಯಾಯಗಳು ನಡೆದಿಲ್ಲ, ಯಾವ ಥರ ಅಕ್ರಮಗಳು ನಡೆದಿಲ್ಲ. ಈ ಕೂಡಲೇ ಏನು ನಮ್ಮ DHO ಈ ಕೂಡಲೇ ಇಲ್ಲಿ ಬರಬೇಕು, ಬಂದು ಇಲ್ಲಿ ನಡೆದಂಥ ಏನು ಪ್ರಕರಣ ನಡೆದಿದೆ, ಏನು ಸ್ಕ್ಯಾನಿಂಗ್ ಮಿಷಿನ್ನ ಎತ್ಕೊಂಡು ಹೋಗಿದ್ದಾರೆ, ಅದ್ರ ಜೊತೆ ವೆಂಟಿಲೇಟರ್ಗಳಿರ್ಬೋದು, ಅಲ್ಲಿ ಗ್ಯಾಸ್ ಸಿಲಿಂಡರ್ಗಳಿರ್ಬೋದು, ಅವನ್ನೆಲ್ಲ ಇಲ್ಲಿ ಮಾರಾಟ ಮಾಡಿರೋಂಥ ಪ್ರಕರಣ ನಮಗೆ ಗೊತ್ತಾಗಿದೆ. ಯಾಕಂದ್ರೆ ಇಲ್ಲಿಲ್ಲ, ಅದು ಹೊರಗಡೆ ಹಾಸನ ಚಿಕ್ಕಮಗಳೂರಿಗೆ ಹೋಗಿದೆ ಅಂತ ನಮಗೆ ಮಾಹಿತಿ ಇದೆ. ನಾವು ಕೇಳೋದಿಷ್ಟೇ, ಇಲ್ಲಿ ಬಂದಂಥ ಲಕ್ಷಾಂತರ ರೂಪಾಯಿಗಳನ್ನ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮಾರಣ ಹೋಮ ಮಾಡಿದ್ದಾರೆ. ಕತ್ಕೊಂಡೋಗಿ ಬೇರೆಯವರಿಗೆ ಮಾರಾಟ ಮಾಡುವಂಥ ಪ್ರಕರಣ ಗೊತ್ತಾಗಿದೆ. ನಾವು ಈ ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.
ಈ ಕೂಡಲೇ ಏನು ಇಲ್ಲಿಂದ ಏನು ಲಾಸ್ ಆಗಿದೆ, ಸರ್ಕಾರದ ಏನು ಲಾಸ್ ಆಗಿದೆ ಅದು ಕಟ್ಕೊಡ್ಬೇಕು. ತಾಲೂಕು ಅಧಿಕಾರಿ ಯಾರೇ ಇದ್ರು ಅದನ್ನ ಕಟ್ಕೊಡ್ಬೇಕು. ಇಲ್ಲಿ ಈ ಸಾರ್ವಜನಿಕವಾಗಿ ಏನು ಬಡವರು ಬಗ್ಗರು ಬಂದಂತ ಅವ್ರಿಗೆ ಸವಲತ್ತುಗಳನ್ನ ಮಾಡ್ಕೊಡ್ಬೇಕು. ನಾವು ಸ್ಕ್ಯಾನಿಂಗ್ ಮಿಷಿನ್ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇಲ್ಲಿ ತಂದಿಟ್ಟಿರೋದು ಏನಕ್ಕೆ? ನೀವು ಕಳ್ತನ ಮಾಡ್ಕೊಂಡು ಹೋಗಿ ಬೇರೆಯವ್ರು ಮಾರಾಟ ಮಾಡಿ ಅಂತಲ್ಲ. 8 ವರ್ಷದಲ್ಲಿ ಡಾಕ್ಟ್ರು ಬರ್ಬೇಕಂತ ಬಹಳ ಹೋರಾಟ ಮಾಡಿದೀವಿ ನಾವೀಗ. ಹೋರಾಟಕ್ಕೆ ಯಾರಿಗೂ ಬೆಲೆ ಇಲ್ಲ. ಕತ್ಕೊಂಡು ಹೋಗೋರಂತ ಇವತ್ತು ಅಲ್ಲಿ ಕುತ್ಕೊಂಡು ಸಭೆ ಮಾಡ್ತಾರೆ. ಅವರು ಒಂದು ಸೋಕಾಸ್ ನೋಟಿಸ್ ಕೊಟ್ಬಿಟ್ಟು ಅವನ್ನೇ ಕೆಲಸ ಇಟ್ಕೊಂಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಇಲ್ಲಿ ಅಧಿಕಾರಿಗಳು ಈ ವಿಚಾರವಾಗಿ ಶಾಮೀಲಾಗಿದ್ದಾರೆ, ನರ್ಸ್ಗಳು ಶಾಮೀಲಾಗಿದ್ದಾರೆ, ಡಿ ಗ್ರೂಪ್ ನೌಕರಗಳು ಶಾಮೀಲಾಗಿದ್ದಾರೆ. ಯಾರೇ ಶಾಮೀಲಾಗಿದಾರೋ ಗೊತ್ತಿಲ್ಲ. ಅವರೆಲ್ಲ ಪ್ರಕರಣ ಬಯಲಿಗೆ ಬರಬೇಕು, ತನಿಖೆ ಆಗಬೇಕು, ಪೊಲೀಸ್ ಕಂಪ್ಲೇಂಟ್ ಆಗಬೇಕು. ದೊಡ್ಡ ಮಟ್ಟದಲ್ಲಿ ಪ್ರಕರಣ ತನಿಖೆ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಕೂಡಲೇ ಏನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಜಗದೀಶ್, ಮೋಹನ್ ಗೌಡ, ದಿನೇಶ್ ಬೆಳ್ಳಾವರ, ಪ್ರಗತಿ ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು. ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಜಾಗರೂಕರಾಗಬೇಕು. ಯಾವುದೇ ತೊಂದರೆ ಕಂಡು ಬಂದರೆ ತಕ್ಷಣವೇ ಪರಿಣಿತ ವೈದ್ಯರಿಂದ ತಪಾಸಣೆ ಹಾಗೂ ಚಿಕಿತ್ಸೆ ಪಡೆಯುವುದು ಅತ್ಯಂತ ಸೂಕ್ತ ಎಂದು ಪ್ರಸೂತಿ ಮತ್ತು ಶ್ರೀರೋಗ ತಜ್ಞೆ ಡಾಕ್ಟರ್ ಸೌಮ್ಯಮಣಿ ಸಲಹೆ ನೀಡಿದರು. ಮಹಿಳಾ ಸಬಲೀಕರಣ ವಿಭಾಗದ ವತಿಯಿಂದ ದಿವಾಕರ್ ಸ್ಪೆಷಲ್ ಹಾಸ್ಪಿಟಲ್ ಹಾಗೂ ಹಾಸನ ಮಣಿ ಹಾಸ್ಪಿಟಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಮಹಿಳೆಯರ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಗರ್ಭಕಂಠದ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆ, ಮಧುಮೇಹ, ರಕ್ತಹೀನತೆ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ. ಇವುಗಳನ್ನು ಸಮಯಕ್ಕೆ ಸರಿಯಾಗಿ ಪತ್ತೆ ಹಚ್ಚಲು ಆರೋಗ್ಯ ತಪಾಸಣೆ ಅಗತ್ಯವಿದೆ ಎಂದು ಹೇಳಿದರು. ಅಂದ್ರೇನು, ಆರೋಗ್ಯ ಅಂದ್ರೇನು, ಆರೋಗ್ಯದ ಪರಿಕಲ್ಪನೆ ಏನೇನು? ಆರೋಗ್ಯ ಅಂದ್ರೆ ಇಟ್ಸ್ ದ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಸೊ ಒಂದು ಪರಿಪೂರ್ಣವಾದ ಆರೋಗ್ಯದ ಪರಿಕಲ್ಪನೆಯನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ಈ ವೆಲ್ ವುಮೆನ್ ಕ್ಲಿನಿಕ್ ಕೆಳಗಡೆ ನಾವು ಏನು ಒಂದು ಪರೀಕ್ಷೆಗಳನ್ನ ಮಾಡ್ತಾ ಇದೀವಲ್ಲ, ಈಗ ಬ್ಲಡ್ ಪ್ರೆಷರ್ ಇರ್ಬೋದು, BMI ಇರ್ಬೋದು, ಅಂದ್ರೆ ಮೂಳೆಯ ಒಂದು ಸಾಂದ್ರತೆಯನ್ನ ಚೆಕ್ ಮಾಡ್ತಕ್ಕಂಥದ್ದು, ಬ್ಲಡ್ ಶುಗರ್, ಹಿಮೋಗ್ಲೋಬಿನ್, ಅದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನ ಕಂಪ್ಲೀಟ್ ಒಂದು ಹೆಲ್ತ್ ಚೆಕ್ಅಪ್ ಒಂದು ಪ್ಯಾಕೇಜ್ ತರ ಇದನ್ನ ಮಾಡಿಸ್ತಾ ಇದ್ದಾರೆ. ಇವತ್ತಿನ ದಿನ ಒಂದು 30 to 32 ಮೆಂಬರ್ಸ್ ಮಾತ್ರ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸಿಸ್ಟರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಈ ಒಂದು ಟೆಸ್ಟ್ ಅನ್ನ 30 years and above ಇರೋರು ಎಲ್ಲರೂ ಸಹ ಇದನ್ನ ಮಾಡಿಸ್ಕೋಬೇಕಾಗುತ್ತೆ. ಇದನ್ನ ಒಂದು ಪ್ರಯೋಜನವನ್ನ ನೀವು ಪಡ್ಕೋಬೇಕು. ಹೆಚ್ಚಿನ ಒಂದು ಮಾಹಿತಿ ಇದ್ರ ಬಗ್ಗೆ ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಡಾಕ್ಟರ್ಸ್ ನ ನೀವು ಮೀಟ್ ಮಾಡ್ಬೇಕಾಗುತ್ತೆ. Apart from the regular health checkup, we are concentrating more on the cervical and the breast cancer. This is because of increasing incidence and the magnitude of the cancer, breast and the cervical cancer. ನಮ್ಮ ಒಂದು ಭಾರತ ದೇಶದಲ್ಲಿ ನಾವು ಎಷ್ಟೇ ಒಂದು ಮಾತಾಡ್ತಾ ಬಂದಿದ್ರು ಆರೋಗ್ಯಕರ ದೃಷ್ಟಿಯಿಂದ ನಮ್ಮ ಮಹಿಳೆಯರು ಅಷ್ಟೊಂದು ಬಲಿಷ್ಠವಾಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ಒಂದು ಅರಿವಿನ ಕಾರ್ಯಕ್ರಮದ ಜೊತೆಗೆ ಈ ಒಂದು ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕಾಗಿರೋದು ತುಂಬಾ ಅವಶ್ಯಕತೆ ಇದೆ. ವಿ ಆರ್ ಲಕ್ಕಿ ಎನಫ್ ಟು ಹ್ಯಾವ್ ದಿಸ್ ಡಿಸೀಸ್ ಅಂತ ಹೇಳಿದ್ರೆ, ಟು ಗೆಟ್ ದಿಸ್ ಡಿಸೀಸ್ ಅಂತ ಅಲ್ಲ, ಈ ಗರ್ಭಕುರಳ ಕ್ಯಾನ್ಸರ್ ಮತ್ತೆ ಏನು ಒಂದು ಸ್ತನಗಳ ಕ್ಯಾನ್ಸರ್ ಇದೆಯಲ್ಲ, ಇದನ್ನ ಒಂದು ಶುರುವಿನಲ್ಲೇ ನಾವು ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೊಳ್ಳೋದ್ರಿಂದ ಆರಂಭಿಕ ಹಂತದಲ್ಲೇ ಏನಾದ್ರೂ ಕಾಯಿಲೆ ಇರೋದು ಕಂಡು ಬಂದ್ರೆ ಸಂಪೂರ್ಣವಾಗಿ ನಾವು ಗುಣಪಡಿಸಬಹುದು. ಒಂದು ಪಕ್ಷ ಅದು ಬಂದಿದ್ರೂ ಸಹ ಮುಂದೆ ಅದು ಪ್ರೋಗ್ರೆಸ್ ಆಗ್ದಂಗೂ ಸಹ ನಾವು ಅದನ್ನ ತಡೆಗಟ್ಟಬಹುದು. ಸೊ ಹಾಗಾಗಿ ಒಂದು ರೆಗ್ಯುಲರ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ನ ಎಲ್ಲರೂ ಸಹ ಮಾಡಿಸ್ಕೊಳ್ಳೋದು ತುಂಬಾ ಅವಶ್ಯಕವಾದದ್ದು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಮರೇಂದ್ರ SK ಯೋಗಿತಾ, ಕಾಲೇಜಿನ ರಿಜಿಸ್ಟರ್ ಕುಮುದ, NSS ಅಧಿಕಾರಿ ವಿಜಯ್ ಕುಮಾರ್ ತೀಲೆ, ಹಾಸನ ರೋಟರಿ ಮಿಡ್ ಟೌನ್ ಅಧ್ಯಕ್ಷ ಸಿದ್ದೇಶ್, ಮಮತಾ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉತ್ತಮ ಸಮಾಜ ನಿರ್ಮಾಣ ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಹಳೆಯ ವಿದ್ಯಾರ್ಥಿಗಳ ಪಾತ್ರವನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಹಾಗೂ 14ನೇ ಬ್ಯಾಚಿನ 25ನೇ ವರ್ಷದ ರಜತ ಮಹೋತ್ಸವವನ್ನು ಡಿಸೆಂಬರ್ 20 ಮತ್ತು 21ರಂದು ಆಯೋಜಿಸಲಾಗಿದೆ ಎಂದು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರಾದ R ಚಕ್ರವರ್ತಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ ತಿಂಗಳಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನಗಳನ್ನು ನಡೆಸಲಾಗುತ್ತಿದ್ದು ಅದರ ಭಾಗವಾಗಿಯೇ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಾವಿನಕೆರೆ ನವೋದಯದಲ್ಲಿ ವಿದ್ಯಾಭ್ಯಾಸ ಮಾಡಿರುವ 14ನೇ ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಲಯದೊಂದಿಗೆ ಇರುವ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಿಶಿಷ್ಟ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ನವೋದಯ ವಿದ್ಯಾಲಯ ಮತ್ತು ಹಳೆಯ ವಿದ್ಯಾರ್ಥಿಗಳ ನಡುವಿನ ನಿರಂತರ ಸಂಪರ್ಕವನ್ನು ಬಲಪಡಿಸುವುದು, ಸಮಾಜಮುಖಿ
ಚಟುವಟಿಕೆಗಳ ಮೂಲಕ ಸಾರ್ವಜನಿಕ ಹಿತಕ್ಕೆ ಕೊಡುಗೆ ನೀಡುವುದು ಹಾಗೂ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಒದಗಿಸುವುದಾಗಿದೆ ಎಂದು ಹೇಳಿದರು. ಎವ್ರಿ ಇಯರ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಎವ್ರಿ ಇಯರ್ ನಿಮ್ಗೆಲ್ಲ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಸರ್ ಹೆಂಗೆ ಸರ್ ಎವ್ರಿ ಇಯರ್ ಸಿಲ್ವರ್ ಜೂಬ್ಲಿ 25 ಇಯರ್ಸ್ ಅಂದ್ರೆ ಒಂದೇ ಸರ್ ಇರ್ಬೋದು. ಆ ಬ್ಯಾಚ್ 25 ಇಯರ್ಸ್, ಇವ್ರದ್ದು ಬಂದು 14th ಬ್ಯಾಚ್, ಇವರು 25 ಇಯರ್ಸ್, ನೆಕ್ಸ್ಟ್ ಬರೋವರೆಗೂ ಆ ಬ್ಯಾಚ್ 25 ಇಯರ್ಸ್, ನೆಕ್ಸ್ಟ್ ಬರೋವರೆಗೂ ಆ ಬ್ಯಾಚ್ 25 ಇಯರ್ಸ್. ಆ ಥರ ಒಬ್ಬೊಬ್ರು ಬ್ಯಾಚ್ ಬಂದು ಅಲ್ಲಿ ಮಕ್ಕಳಿಗೆ ಏನೇನು ಬೇಕಾಗುತ್ತೆ, ಏನೇನು ಕೊರತೆ ಇದೆಯೇ, ಅವ್ರಿಗೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಬೇಕಾ, ಇಲ್ಲ ಏನೋ ಅಡಿಷನಲ್ ಸಪೋರ್ಟ್ ಬೇಕಾ, ಗೌರ್ಮೆಂಟ್ ಸೌಲಭ್ಯಗಳು ಬಿಟ್ಟು ಬೇರೆ ಏನೋ ಬೇಕಾ ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾ ಇರ್ತಾರೆ. ಆಮೇಲೆ ಈ ಮಕ್ಕಳು ಓದ್ಕೊಂಡು ಆಚೆ ಹೋಗೋದ್ಮೇಲೆ ಅವ್ರಿಗೆ ಅಲ್ಲಿ ಕಾಲೇಜಲ್ಲಿ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕಾಗುತ್ತೆ, ಸೊಸೈಟಿಯಲ್ಲಿ ಏನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇರ್ತೀವಿ. ಈ ಉದ್ದೇಶಕ್ಕಾಗಿ ಎಲ್ಲ ಹಳೆ ಮಕ್ಕಳಿಗೆಲ್ಲ ಗೊತ್ತಾಗಲಿ, ಎಲ್ಲರೂ ಬರಲಿ, ಇದೊಂದು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರೆಸ್ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಅದಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲ ಗಣ್ಯರಿದ್ದಾರೆ, ಅವ್ರವ್ರ ಅನಿಸಿಕೆಗಳು ಅವ್ರು ಹೇಳ್ತಾರೆ. ಇದು ಮುಖ್ಯ ಉದ್ದೇಶ. ಆಸ್ ಐ ಡಿಸ್ಕಸ್ ಆವತ್ತು ನಾನು ಹೇಳಿದ್ವಿ, ಈ ಸೋಷಿಯಲ್ ಕಾಸ್ ಸೊಸೈಟಿದಲ್ಲಿ ಏನೇನು ಬರುತ್ತೆ, ಇಷ್ಟೆಲ್ಲ ಅವರು ನಮ್ಮ ಶಾಲೆಗೆ ಸಹಾಯ ಮಾಡಿದ್ರು, ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳಿ ಒಂದು ನಮ್ಮ ಶಾಲೆಗೆ ಬಂದು ಸಹಾಯ ಮಾಡ್ತಾ ಬರ್ತಾರೆ. ಇವಾಗ ದೇ ವಾಂಟ್ ಟು ಗಿವ್ ಬ್ಯಾಕ್ ಟು ಸೊಸೈಟಿ. ಯಾರೊಬ್ರಿಗೂ ಎಮರ್ಜೆನ್ಸಿ ಬ್ಲಡ್ ಬೇಕಾಯಿತು, ನಮ್ಮ ಹುಡುಗರಿಗೆ ಒಂದು ಮೆಸೇಜ್ ಆಗಿದ್ರೆ ಸಂಬಡಿ ವಿಲ್ ಕಮ್ ಅಂಡ್ ಅಟೆಂಡ್. ಮಾಧ್ಯಮ ಅವರು ಎಲ್ಲೊಂದು ಪ್ಲೇಸಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರ್ತಾರೆ. ಹೆಲ್ತ್ ಕ್ಯಾಂಪ್ ಮಾಡ್ಬೇಕಂದ್ರೆ ನಮ್ಮ ಡಾಕ್ಟರ್ಸ್ ಫ್ರೀಯಾಗಿ ಬಂದು ಮಾಡ್ತಾರೆ. ಒಂದು ಕಾಂಪಿಟೇಟಿವ್ ಕೋಚಿಂಗ್ ಬೇಕು, MMES ಸ್ಟೇಟ್ ಗೌರ್ಮೆಂಟ್ ಹಳೆ ಮಕ್ಕಳು, ಗೌರ್ಮೆಂಟ್ ಶಾಲೆ ಮಕ್ಕಳು, ಅವ್ರಿಗೆ ಫ್ರೀಯಾಗಿ ಬಂದು ಕೋಚಿಂಗ್ ಕೊಡ್ತಾರೆ. ಈ ಥರ ಎನಿವೇರ್ ಎನಿ ಪ್ರಾಬ್ಲಮ್ ಏನೋ ಬಂದರೆ ನಮ್ಮ ಹಳೆ ಮಕ್ಕಳು ಬಂದು ನಿಮ್ಮ ಬೆಂಬಲ ಇದ್ದು ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ಮ ಹತ್ರ ಇರ್ತಾರೆ. ಅದಕ್ಕೋಸ್ಕರವಾಗಿ ಈ ಪ್ರೆಸ್ ಮೀಟ್ ಮಾಡಿ ಈ ನಿಮ್ಮೆಲ್ಲ ಕೂಡ ಸಾಟರ್ಡೆ ಸಂಡೇ. ಪತ್ರಿಕಾಗೋಷ್ಠಿಯಲ್ಲಿ ಕವಿತಾ HS, ಪ್ರಶಾಂತ್, ಡಾಕ್ಟರ್ ವಿನೋದ್, ವಿಶ್ವಾಸ್ ಭಟ್, ಮೋಹನ್ ಕುಮಾರ್, ಪ್ರವೀಣ್ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಪಟ್ಟಣದ ಬಯಲು ರಂಗಮಂದಿರ ಆವರಣದಲ್ಲಿ ಭಾನುವಾರ ಸಂಜೆ ಆಳುವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HT ಲಕ್ಷ್ಮಣ್ ಹೇಳಿದರು. ನಮ್ಮ ಹೊಳೆನರಸೀಪುರ ಪಟ್ಟಣದಲ್ಲಿ ಇದೇ ಭಾನುವಾರ ಸಂಜೆ 5:45 ಗಂಟೆಗೆ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಸಾಂಸ್ಕೃತಿಕ ಒಂದು ಹಿರಿಮೆಯನ್ನು ಎತ್ತಿಡಿಯುವಂತಹ ಮೂಡಬಿದಿರೆ ಸಾಂಸ್ಕೃತಿಕ ಪ್ರತಿಷ್ಠಾನ ಇವರ ಒಂದು ವತಿಯಿಂದ ನಮ್ಮ ಹೊಳೆನರಸೀಪುರ ಸ್ಥಳೀಯ ಸಂಸದರಾದ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ ಸಾಹೇಬರ ಪ್ರಾಯೋಜಕತ್ವದಲ್ಲಿ ಏನಿವತ್ತು ಭಾನುವಾರ ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೀತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಸ್ತ ನಾಗರಿಕ ಬಂಧುಗಳು, ನಮ್ಮ ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು, ಎಲ್ಲ ಜನಪ್ರತಿನಿಧಿಗಳು, ಹಾಗೆ ಅಧಿಕಾರಿ ವರ್ಗದವರು, ಸಿಬ್ಬಂದಿಗಳು, ಬಹುಮುಖ್ಯವಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು, ಅವರ ಪೋಷಕರು, ಅವರ ಕುಟುಂಬದವರು ಬಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತ ಈ ಮೂಲಕ ಕೈ ಮುಗಿದು ಮನೆ ಮಾಡಿಕೊಳ್ತೇವೆ. ಈ ಸಾಂಸ್ಕೃತಿಕ ವೈಭವ ಹೊಳೆನರಸೀಪುರ ತಾಲೂಕಿಗೆ ಪ್ರಪ್ರಥಮ ಬಾರಿಗೆ ನಡೆದಿರುವಂಥದ್ದು. ಈ ಒಂದು ಆಳ್ವಾಸ್ ನುಡಿಸಿರಿ ಒಂದು ವೈಭವ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿದ್ದು, ಒಂದು 350 ವಿದ್ಯಾರ್ಥಿಗಳು ಆ ಕಾರ್ಯಕ್ರಮನ ನಡೆಸ್ಕೊಂಡಿದ್ದಾರೆ. ವಿಭಿನ್ನವಾದ ಒಂದು ಕಾರ್ಯಕ್ರಮ, ದೇಶಗಳಿಂದ ಏನು ಕಾಲೇಜಿಗೆ ವ್ಯಾಸಂಗ ಮಾಡ್ತಿದ್ದಾರೆ ಆ ಮಕ್ಕಳು ಒಂದು ಕಾರ್ಯಕ್ರಮನ ನಡೆಸ್ಕೊಂಡು. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರುತಿ MA, ಕೆಪಿಸಿಸಿ ಸಾಮಾಜಿಕ ಜಾಲತಾಣ ವಿಭಾಗದ ಉಪಾಧ್ಯಕ್ಷ ಮುಜಾಹಿದ್ ಪಾಷಾ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಹಾಗೂ ಸದಸ್ಯ ಪ್ರಸನ್ನ, ಮುಖಂಡರಾದ KR ಸುದರ್ಶನ್ ಬಾಬು, ಉದಯ್ ಕುಮಾರ್ ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ M ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ.
ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 93537372288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್,
ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಾಸನ ನಗರದಲ್ಲಿ ಗೋವುಗಳ ಅಕ್ರಮ ಸಾಗಣೆ ಹಾಗೂ ಕಸಾಯಿಖಾನೆಗೆ ಕರೆದೊಯ್ಯುವ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ. ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಶ್ರೀರಾಮ ಸೇನೆಯ ಸದಸ್ಯರು ಎಚ್ಚರಿಸಿದರು. ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಶ್ರೀರಾಮ ಸೇನೆ ರಾಜ್ಯ ಉಪಾಧ್ಯಕ್ಷ ಹೇಮಂತ್ ಜಾನಕೆರೆ ಮಾತನಾಡಿ 350ಕ್ಕೂ ಹೆಚ್ಚು ಗೋಮಾತೆಯ ಚರ್ಮಗಳನ್ನು ವಾಹನ ಸಮೇತ ಪತ್ತೆ ಹಚ್ಚಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಕಳೆದ 3 ತಿಂಗಳಿಂದ ಪ್ರತಿದಿನವೂ ಗೋವುಗಳನ್ನು ಕಸಾಯಿಖಾನೆಗೆ ಸಾಗಿಸಲಾಗುತ್ತಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರೂ ಇದುವರೆಗೂ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಹಾಸನ ನಗರದ ಪೆನ್ಷನ್ ಮೊಹಲ್ಲಾ ಹಾಗೂ ಸುತ್ತಮುತ್ತ ಗೋವುಗಳನ್ನು ಕಡಿದು ತೂಗು ಹಾಕಿದ ಘಟನೆಗಳು ನಡೆದರೂ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೇ? ನಿರಂತರವಾಗಿ ಇಂಥ ಪ್ರಕರಣಗಳು ನಡೆಯುತ್ತಿದ್ದರೂ ಇವರ ಮೇಲೆ ಏಕೆ ಸ್ವಯಂ ಪ್ರೇರಿತ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಹೇಳಿದರು. 350ಕ್ಕೆ ಹೆಚ್ಚು ಗೋಮಾತೆಯ ಚರ್ಮಗಳನ್ನ ನಮ್ಮ ಕಾರ್ಯಕರ್ತರಂತ ಮಾನ್ಯ ಶ್ರೀಯುತ ದರ್ಶನ್ ಅವರು, ನಮ್ಮ ನಗರಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಸೇರಿ ಸುಮಾರು 350ಕ್ಕೂ ಹೆಚ್ಚು ಗೋಮಾತೆಯ ಚರ್ಮವನ್ನು ಗಾಡೀಲಿ ಸಾಗಾಣಿಕೆ ಮಾಡಿದ ಗಾಡಿ ಮತ್ತು ಗೋಮಾತೆಯ ಚರ್ಮವನ್ನು ಹಿಡಿದು ಇದನ್ನು ಪೊಲೀಸರು ಒಪ್ಪಿಸಿದ್ದಾರೆ. ಇದು ಸುಮಾರು ನಿರಂತರವಾಗಿ ಪ್ರತಿನಿತ್ಯ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳು ನಡೀತಾ ಇದೆ. ಈಗಾಗಲೇ ಈ ಹಿಂದೆ ಕಳೆದ 3 ತಿಂಗಳ ಹಿಂದೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ಥರ ಪ್ರತಿನಿತ್ಯ ಗೋಮಾತೆಗಳು ಗೋ ಕಸಾಯಖಾನೆಗೆ ಪ್ರತಿನಿತ್ಯ ಗೋಕಳ್ಳರು ತಗೊಂಡು ಹೋಗ್ತಿದ್ದಾರೆ, ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅಂತ ಹೇಳಿ ನಾವು ಶ್ರೀರಾಮ್ ಸೇನೆಯಿಂದ ಆಗ್ರಹ ಮಾಡಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಆ ಮನವಿಗೆ ಇದುವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳು ಎಲ್ಲೂ ಯಾವ ಒಂದು ಗೋಮಾತೆಯ ಚರ್ಮ ಆಗಲಿ, ಅಟ್ಲೀಸ್ಟ್ ಒಂದು ಗೋಮಾತೆಯ ಒಂದು ತುಂಡು ಪೀಸ್ನು ಕೂಡ ಹಿಡಿಲಿಲ್ಲ. ನಿರಂತರವಾಗಿ ಇದೇ ಹಾಸನದಲ್ಲಿ ಪೆನ್ಷನ್ ಮೊಲ ಅಂತ ಒಂದು ಎಕ್ಸ್ಟೆನ್ಷನಲ್ಲಿ ಇವತ್ತು ಪ್ರತಿನಿತ್ಯ ಕಸಾಯಖಾನೆಯಲ್ಲಿ ಗೋಗಳನ್ನ ಹಿಂಗೆ ಕಡಿದು ತೂಗಾಕಿದ್ದಾರೆ. ಅಂಥವು ಪೊಲೀಸ್ ಅಧಿಕಾರಿ ಕಣ್ಣಿಗೆ ಕಾಣ್ತಾ ಇಲ್ವಾ? ನಾವು ನಿನ್ನೆ ಸುಮಾರು ಸಂಜೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಈ ಗಾಡಿ ಹಿಡಿದು ಪೊಲೀಸ್ ಅಧಿಕಾರಿಗಳಿಗೆ ನಾವು ಒಪ್ಪಿಸಿದ ಸಂದರ್ಭದಲ್ಲಿ ಪೊಲೀಸ್ PSI ಅಧಿಕಾರಿಗಳು, ಸಿಟಿ PSI ಅಧಿಕಾರಿಗಳು ಸುಮೋಟೋ ಕೇಸ್ ದಾಖಲೆ ಮಾಡಿದ್ದಾರೆ. ಸಂತೋಷ, ನೀವು ಕೇಸ್ ದಾಖಲೆ ಮಾಡ್ಕೊಂಡಿರೋ ಸ್ವಾಮಿ. ಯಾಕೆ ನಿರಂತರವಾಗಿ ಇದುವರೆಗೂ ಗೋಮಾತೆಗಳು ಕಸಾಯಖಾನೆ ಹೋಗ್ತಿದ್ದೀವಲ್ಲ, ನೀವು ಯಾಕೆ ಸುಮೋಟೋ ಕೇಸ್ ಮಾಡಲಿಲ್ಲ? ನಿಮ್ಮ ಕಣ್ಣಿಗಿದ್ದು ದನಗಳು ಗೋಮಾತೆಗಳು ಕಾಣ್ತಾ ಇಲ್ವಾ? ಕಸಾಯಖಾನೆ ಹೋಗ್ತಾರೋ ಕಾಣ್ತಾ ಇಲ್ವಾ? ನಿಮಗೆ ಅಂಥ ನೈತಿಕತೆ ಇದ್ದರೆ ಕೂಡಲೇ ಇಮ್ಮಿಡಿಯೇಟ್ ಪೆನ್ಷನ್ ಮೊಲ ಅಂತ ಒಂದು ಏರಿಯಾಕ್ಕೆ ಹೋಗಿ ಅಲ್ಲಿ ಪ್ರತಿನಿತ್ಯ ಗೋ ಕಸಾಯಖಾನೆಯಲ್ಲಿ ಗೋಗಳನ್ನ ಕಡ್ದು ತೂಗಾಕಿರ್ತಾರಲ್ಲ ಅಂಥವನ್ನ ಹಿಡಿದು ನೀವು ಸುಮೋಟೋ ಕೇಸ್ ದಾಖಲೆ ಮಾಡಿ. ಅದು ನಿಮಗೆ ಆಗಿಲ್ಲಲ್ಲ. ನಮ್ಮ ಕಾರ್ಯಕರ್ತರು ಹಿಡಿದಂಥ ಗೋಗಳನ್ನ ನಾವೇ ಹಿಡಿದಿದ್ದೀವಿ, ನಾವೇ ಇದನ್ನ ಮುನ್ನಡೆತ ವಹಿಸಿ ತಗೊಂಡಿದ್ದೀವಿ ಅಂತೇಳಿ ಸುಮೋಟೋ ಕೇಸ್ ದಾಖಲೆ ಮಾಡಿದ್ರಲ್ಲ, ನಮಗೆ ಎಷ್ಟು ನೋವಾಗ್ತಾ ಇದೆ. ಪ್ರತಿನಿತ್ಯ ನಿಮಗೆ ಗೋ ಸಾಗಾಣಿಕೆ ಮಾಡ್ತಕ್ಕಂಥ ಕಳ್ಳರು ನಿಮಗೆ ಕಾಣಿಸ್ತಾ ಇಲ್ವಾ? ನಾವು ಕಾರ್ಯಕರ್ತರನ್ನು ಹಿಡಿದು ನಿಮ್ಮ ಕೈ ಕೊಟ್ಟಾಗ ನೀವು ಸುಮೋಟೋ ಕೇಸ್ ದಾಖಲೆ ಮಾಡ್ತೀರಾ, ಸಂತೋಷ ಮಾಡಿ. ಈಗ ಇಮಿಡಿಯೇಟ್ ಆಗಿ ನೀವು ಕಸಾಯಖಾನೆಯಲ್ಲಿ ಇರ್ತಕ್ಕಂಥ ಇಲ್ಲೇ ಪೆನ್ಷನ್ ಮೊಲ ಸ್ಟೇಷನ್ ವ್ಯಾಪ್ತಿನಲ್ಲಿ ಕಸಾಯಖಾನೆಗಳು ಬರ್ತವೆ. ಸುಮಾರು 100ಕ್ಕೂ ಹೆಚ್ಚು ಕಸಾಯಖಾನೆಗಳಿದ್ದಾವೆ.
ಪಬ್ಲಿಕ್ ರೋಡಲ್ಲಿ ತೂಗಾಕಿದ್ದಾರೆ. ಅಂಥವನ್ನ ಕೂಡಲೇ ಇಮಿಡಿಯೇಟ್ ಆಗಿ ನೀವು ಹಿಡಿದು ಸುಮೋಟೋ ಕೇಸ್ ದಾಖಲೆ ಮಾಡಬೇಕಾಗಿದೆ. ಇದನ್ನ ಆಗ್ರಹ ಮಾಡ್ತಾ ಇದೀವಿ. ಅಕಸ್ಮಾತ್ ಒಂದ್ ವೇಳೆ ನೀವು ಮಾಡಲಿಲ್ಲ ಅಂದ್ರೆ ಇದೇ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫೀಸ್ ಅಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿ ಸತ್ಯ ಮಾಡೋಕೆ ನಾವು ನಿರ್ಧಾರ ಮಾಡಿದೀವಿ. ಶ್ರೀರಾಮ್ ಸೇನೆಯಿಂದ ಜನಕ್ಕೆ ರೇಮನ್ ಶ್ರೀರಾಮ್ ಸೇನೆ ರಾಜ್ಯ ಸಹಕಾರದರ್ಶಿ. ಹೌದು, ಈಗ ಅರೆಸ್ಟ್ ಮಾಡಿದ್ದಾರೆ, ಸುಮೋಟೋ ಕೇಸ್ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಮುಂದೆ ಕೇಸ್ ಯಾವ ತಿರುವು ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಇವರು FIR ಮಾಡಿದ್ದಾರೆ, ನಾವು ಹಿಡಿದಿದ್ದೀವಿ ಅಂತ ಮಾಡಿದರೆ ಸಂತೋಷ, ಓಕೆ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಜಿಲ್ಲಾ ಅಧ್ಯಕ್ಷ ಧರ್ಮನಾಯಕ್ ಮತ್ತು ನಗರಾಧ್ಯಕ್ಷ ದರ್ಶನ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸ್ವರ್ಣ ವಿದ್ಯಾಸಂಸ್ಥೆಯು ಶಾಲಾ ಆವರಣದಲ್ಲಿ ನಡೆಯುತ್ತಿರುವ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳುವ ಮೂಲಕ ವಿವಾದಕ್ಕೆ ಸಿಲುಕಿದೆ. ಶಾಲಾ ಮಕ್ಕಳ ಕೈಗೆ ಪುಸ್ತಕ ನೀಡುವ ಬದಲು ಇಟ್ಟಿಗೆ ನೀಡಿ ಕೆಲಸ ಮಾಡಿಸುತ್ತಿರುವ ಆಡಳಿತ ಮಂಡಳಿಯ ವಿರುದ್ಧ ಪೋಷಕರು ಮತ್ತು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವರ್ಣ ವಿದ್ಯಾಸಂಸ್ಥೆಯಲ್ಲಿ ಪ್ರಸ್ತುತ ಕಟ್ಟಡ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಈ ವೇಳೆ ಮೊದಲ ಮಹಡಿಗೆ ಇಟ್ಟಿಗೆಗಳನ್ನು ಸಾಗಿಸಲು ಕಾರ್ಮಿಕರನ್ನು ಬಳಸುವ ಬದಲಾಗಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪುಟ್ಟ ವಿದ್ಯಾರ್ಥಿಗಳನ್ನೇ ಆಡಳಿತ ಮಂಡಳಿ ಬಳಸಿಕೊಂಡಿದೆ. ವಿದ್ಯಾರ್ಥಿಗಳು ಸಾಲುಗಟ್ಟಿ ನಿಂತು ಒಬ್ಬರಿಂದ ಒಬ್ಬರಿಗೆ ಇಟ್ಟಿಗೆಗಳನ್ನು ಹಸ್ತಾಂತರಿಸುತ್ತಾ ಮೇಲಿನ ಅಂತಸ್ತಿಗೆ ತಲುಪಿಸುತ್ತಿರುವ ದೃಶ್ಯಗಳು ಕಂಡು ಬಂದಿವೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೇಳಿದಷ್ಟು ಹಣವನ್ನು ಡೊನೇಷನ್ ರೂಪದಲ್ಲಿ ನೀಡಿ ಶಾಲೆಗೆ ಸೇರಿಸಿದ್ದೇವೆ. ಆದರೆ ಮಕ್ಕಳಿಗೆ ಶಿಕ್ಷಣ ನೀಡುವ ಬದಲು ಅವರಿಂದ ಕೂಲಿ ಕೆಲಸ ಮಾಡಿಸುತ್ತಿರುವುದು ಎಷ್ಟು ಸರಿ ಎಂದು ಪೋಷಕರು ಪ್ರಶ್ನಿಸಿದ್ದಾರೆ. ನಾವು ನಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸುವುದು ಜ್ಞಾನಾರ್ಜನೆಗಾಗಿ, ಶಾಲಾ ಕಟ್ಟಡ ಕಟ್ಟುವುದಕ್ಕಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೊಟ್ಟಮೊದಲ ಬಾರಿಗೆ ಶಾಲಾ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ ಮೀಟ್ 2025 ಎಂಬ ಸ್ಪರ್ಧೆಯನ್ನು ಡಿಸೆಂಬರ್ 21 ಬೆಳಗ್ಗೆ 8:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ನಿರೀಕ್ಷಾ ಫೌಂಡೇಶನ್ ಅಧ್ಯಕ್ಷ ಸುಭಾಷ್ ತಿಳಿಸಿದರು. ಪ್ರೋತ್ಸಾಹ ಕೊಡ್ತಾ ಇದೀವಿ. LKG ಜೊತೆಗೆ LKG ಮಕ್ಕಳಿಗೆ ಹೀಟ್ ರನ್ ಅಂತ ಒಂದು ಮಾಡ್ತಾ ಇದೀವಿ. ಹೀಟ್ ರನ್ ಏನಂತ ಅಂದ್ರೆ LKG ಟು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎವ್ರಿ 6 ಪಾರ್ಟಿಸಿಪೆಂಟ್ಗೆ 3 ಪ್ರೈಸ್ ಸಿಗುತ್ತೆ. ಅಂದ್ರೆ ಒಂದು ಟ್ರ್ಯಾಕ್ ಅಲ್ಲಿ 6 ಜನ ಇದ್ರೆ 3 ಜನಕ್ಕೆ ಪ್ರೈಸ್ ಸಿಗುತ್ತೆ. ಅವ್ರಿಗೆ ಸೆಮೀಸು ಕ್ವಾರ್ಟರ್ಸ್ ಅಂತ ಏನಿಲ್ಲ, ಡೈರೆಕ್ಟ್ ಫೈನಲ್ಸ್ ಸಿಗುತ್ತೆ. ಮೇನ್ ಅವ್ರ ಉದ್ದೇಶ ಏನಂದ್ರೆ ಅವ್ರು ಎಲ್ಲರೂ ಗೆಲ್ಬೇಕು, ಅವ್ರಿಗೆ ಮೋಟಿವೇಶನ್ ಆಗ್ಬೇಕು. ಗೆದ್ದಿದೀವಿ ಅಂತ ಅಂದ್ರೆ ಅವ್ರ ಮುಂದಕ್ಕೆ ಇನ್ನೂ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದೊಂದು ಮನೋಭಾವನೆ ಬರ್ಲಿ ಅಂತ ಅನ್ಬಿಟ್ಟು ಅವ್ರಿಗೋಸ್ಕರ LKG ಇಂದ 4th ಸ್ಟ್ಯಾಂಡರ್ಡ್ಗೆ ನಾವು ಹೀಟ್ ರನ್ ಮಾಡಿದೀವಿ. ಎರಡನೇದು, ಪ್ರತಿಯೊಬ್ಬ ಮಕ್ಳುಗಳಿಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇಟ್ಟಿದೀವಿ. ಯಾಕೆ ಅಂತಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಾನು ಅವಾಗ ತಗೊಂಡಿದ್ದೆ, ಸರ್ಟಿಫಿಕೇಶನ್ ಸಿಕ್ಕಿದ್ದೆ, ಏನೋ ಒಂದು ಮಾಡಬಹುದು ಅಂತ ಮುಂದೆ ಅವರು ಸ್ಪೋರ್ಟ್ಸ್ ಬಗ್ಗೆ ಗಮನ ಕೊಡ್ಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದೀವಿ. ಇದು LKG ಟು 10th ಸ್ಟ್ಯಾಂಡರ್ಡ್ ಅಕ್ರಾಸ್ ಹಾಸನ್ ಡಿಸ್ಟ್ರಿಕ್ಟ್ ಪ್ರತಿಯೊಂದು ಸ್ಕೂಲ್ ಇಂದನೂ ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಕೇಳ್ಕೊತೀವಿ. ಮತ್ತೆ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ QR ಕೋಡ್ ಅಲ್ಲಿ ಇದೆ. QR ಕೋಡ್ ಇಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇದಾಗುತ್ತೆ. ಸರ್ ನಮಸ್ತೆ, ಸರ್ ಸುಭಾಷ್ ಅಂತ, ನಾನೇ ಪ್ರೆಸಿಡೆಂಟ್ ನಿರೀಕ್ಷಾ ಫೌಂಡೇಶನ್. ಸೊ ನಮ್ದು ನಿರೀಕ್ಷಾ ಫೌಂಡೇಶನ್ ಬಂದು ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ನಾವು ಈ ಅಥ್ಲೆಟಿಕ್ ಮೀಟ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ಈಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಮೈಸೂರಲ್ಲಿ ನಾವು ಕಂಡಕ್ಟ್ ಮಾಡಿದೀವಿ. ಸೊ ನಮ್ ಮೇನ್ ಮೋಟೋ ಏನು ಅಂತಂದ್ರೆ ನೆಕ್ಸ್ಟ್ 5 to 10 years ಅಲ್ಲಿ ಸೊ ನಾವು ಕ್ವಾಲಿಟಿ ಆಫ್ ಅಥ್ಲೆಟಿಕ್ಸ್ ನ ನಾವು ರೆಡಿ ಮಾಡಬೇಕು. ಸೊ ನ್ಯಾಷನಲ್ಸ್ ಮತ್ತೆ ಒಲಿಂಪಿಕ್ ಗೆ ರೆಡಿ ಮಾಡಬೇಕು ಅನ್ನೋದು ನಮ್ದು ಮೇನ್ ಮೋಟೋ. ಸೊ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಮೈಸೂರಲ್ಲಿ ಕಂಡಕ್ಟ್ ಮಾಡಿ ಅದರಲ್ಲಿ ಒಂದು 20-25 ಜನನ ಏನು ಪ್ರೈಸಸ್ ಬಂದಿದೆ. ಸೊ ಅವ್ರಿಗೆ ಪ್ರಾಕ್ಟೀಸಿಂಗ್ ನೆಕ್ಸ್ಟ್ ಕಮಿಂಗ್ ಡೇಸ್ ಪ್ರಾಕ್ಟೀಸ್ ಏನೇನ್ ಬೇಕು ಅವ್ರಿಗೆ ಅದನ್ನೆಲ್ಲ ನಾವು ಫೆಸಿಲಿಟೀಸ್ ನಾವು ಮಾಡ್ಕೊಡ್ತಾ ಇದೀವಿ. ಸೊ ಈಗ ನಾವು ಹಾಸನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಮಂಡ್ಯ ಮತ್ತೆ ಮಡಿಕೇರಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ಯೂಶುವಲ್ ಆಗಿ 1st, 2nd, 3rd ಪ್ರೈಸಸ್ ಇರುತ್ತೆ. ನಮ್ಮಲ್ಲಿ 1st, 2nd, 3rd ಮತ್ತೆ 4th ಪ್ರೈಸಸ್ ಕೂಡ ಇದೆ ಮತ್ತೆ ಇನ್ನೊಂದು ಎಲ್ಲಾ ಮಕ್ಳಿಗೆ ಅಪ್ ಟು 2nd ಸ್ಟ್ಯಾಂಡರ್ಡ್ ಅವ್ರಿಗೆ ಹೀಟ್ ರನ್ನಿಂಗ್ ಮಾಡ್ತಾ ಇದೀವಿ. ಏನಂದ್ರೆ ಬೇಸಿಕ್ ಇಂದ ಮಕ್ಳುಗಳನ್ನ ಮೋಟಿವೇಶನ್ ಮಾಡ್ಬೇಕು ಅನ್ನೋದು ನಮ್ದು ಮೇನ್ ಉದ್ದೇಶ. ಮತ್ತೆ ಎಲ್ಲಾ ಸ್ಕೂಲ್ ಯಾರು ಕಾಂಪಿಟೇಷನ್ ಅಲ್ಲಿ ಹೈಯೆಸ್ಟ್ ಮಕ್ಳಿಗೆ ಬಂದಿರುತ್ತೆ ಪ್ರೈಸ್, ಅವ್ರಿಗೆ ಬೆಸ್ಟ್ ಸ್ಕೂಲ್ ಅವಾರ್ಡ್ಸ್ ಕೂಡ ನಮ್ಗೆ ಕೊಡ್ತಾ ಇದೀವಿ. ಮತ್ತೆ ಎಲ್ಲಾ ಮಕ್ಳಿಗೆ, ಪೇರೆಂಟ್ಸ್ಗೆ ಮತ್ತೆ ಟೀಚರ್ಸ್ ಗಳಿಗೆ ಮಧ್ಯಾಹ್ನ ಲಂಚ್ ಮತ್ತೆ ಫ್ರೂಟ್ಸ್ ನ ವ್ಯವಸ್ಥೆ ಮಾಡಿದೀವಿ ಸರ್ ಅಲ್ಲಿ. ಮತ್ತೆ ಇಲ್ಲಿ ಗೆದ್ದಂತ ಮಕ್ಕಳಿಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಇರ್ಬೋದು, ಉಚಿತವಾಗಿ ಟ್ರೈನಿಂಗ್ ಕೊಡಿಸ್ಬೇಕು ಅನ್ನೋದು ನಮ್ದು ಇಂಟೆನ್ಷನ್ಸ್ ಇದೆ. ಮತ್ತೆ ಅವ್ರ ಕಮಿಂಗ್ ಡೇಸ್ ಅಲ್ಲಿ ಯಾವ್ದಾದ್ರು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಬೇಕಾದಂತಹ ಒಂದು ಶೂಸ್ ಆಗಿರ್ಬೋದು, ಇಲ್ಲ ಅಥ್ಲೆಟಿಕ್ಸ್ ಸಂಬಂಧಪಟ್ಟಂತದ್ದು ಯಾವುದೇ ಆಗ್ಲಿ ಅದನ್ನ ನಮ್ಮ NGO ಕಡೆಯಿಂದ ಫ್ರೀಯಾಗಿ ನಾವು ಮಾಡ್ಕೊಡ್ತಾ ಇದೀವಿ ಸರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರಿ ಅವ್ಯವಹಾರ, ಲಕ್ಷಾಂತರ ಮೌಲ್ಯದ ಸ್ಕ್ಯಾನಿಂಗ್ ಯಂತ್ರ ಕಳ್ಳತನ ಬೆಳಕಿಗೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ಬೆಲೆ ಬಾಳುವ ಬಡವರ ಉಪಯೋಗಕ್ಕಾಗಿ ಇರುವ ಸ್ಕ್ಯಾನಿಂಗ್ ಮಿಷಿನ್ ಸೇರಿದಂತೆ ಇನ್ನಿತರೆ ಉಪಕರಣಗಳು ಮಾಯ, ಕರವೇ ಆಕ್ರೋಶ. ಮತ್ತು ಮಹಿಳೆಯರು ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಜಾಗರೂಕರಾಗಬೇಕು. ಯಾವುದೇ ತೊಂದರೆ ಕಂಡುಬಂದರೆ ತಕ್ಷಣವೇ ಪರಿಣಿತ ವೈದ್ಯರಿಂದ ತಪಾಸಣೆ ಹಾಗೂ ಚಿಕಿತ್ಸೆ ಪಡೆಯುವುದು ಸೂಕ್ತ. ಪ್ರಸೂತಿ ಮತ್ತು ಶ್ರೀರೋಗ ತಜ್ಞೆ ಡಾಕ್ಟರ್ ಸೌಮ್ಯಮಣಿ ಸಲಹೆ.
ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.